ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಓದಿನ ಬೆಳಕಿನಲ್ಲಿ ಹಾಗೂ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರ ಮದರಂಗಿ ಮೆಹಕ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಭಾಗ್ಯವತಿ ಅಮರೇಶ್ವರ. ಓದಿನ ಬೆಳಕಿನಲ್ಲಿ ಈ ಕೃತಿಯ ಲೇಖಕರು ಪ್ರೊಫೆಸರ್ ವಸಂತ ಕುಷ್ಟಗಿಯವರು. ಈ ಕೃತಿಯ ಪ್ರಕಾಶಕರು ಶ್ರೀರಾಮ ಪ್ರಕಾಶನ, ನೆಹರು ನಗರ, ಮಂಡ್ಯ. 232 ಪುಟಗಳಿರುವ ಕೃತಿಯ ಮುಖಬೆಲೆ 240 ರೂಪಾಯಿಗಳು. ಪ್ರೊಫೆಸರ್ ಕುಷ್ಟಗಿಯವರು ತಮ್ಮ ಜೀವಮಾನದಲ್ಲಿ ಅನೇಕ ಪುಸ್ತಕಗಳನ್ನು ಓದಿದ್ದಾರೆ. ಅವುಗಳಲ್ಲಿ ಕೆಲವು ಪುಸ್ತಕಗಳ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಅಂತಹ 13 ಲೇಖನಗಳನ್ನು ಈ ಕೃತಿ ಒಳಗೊಂಡಿದೆ. ಲೇಖಕರು ಓದಿದ ಪ್ರಸಿದ್ಧ ಸಾಹಿತಿಗಳ ಭಾವಚಿತ್ರಗಳು ಪುಸ್ತಕದ ಮುಖಪುಟದಲ್ಲಿ ಅಂದವಾಗಿ ಮುದ್ರಿತವಾಗಿವೆ. ಈ ಕೃತಿಯಲ್ಲಿನ ಮೊದಲ ಲೇಖನ ಹನುಮಂತರಾವ್ ಭೀಮರಾವ್ ಕಂದಗಲ್ಲ ರಚಿತ ನಾಟಕ ಶ್ರೀ ಚಂದ್ರಲಾ ಪರಮೇಶ್ವರಿ ನಾಟಕ. ಶ್ರೀ ಚಂದ್ರಲಾ ಪರಮೇಶ್ವರಿಯ ಸನ್ನಿಧಿಯು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮ. ಭರತಖಂಡದ ರಾಜಾದಿರಾಜರ ಕುಲದೇವತೆ ಈ ಶಕ್ತಿದೇವಿ ಜಾಗೃತ ಸ್ಥಳಾಧಿಕಾರಿಣಿ. ಈ ದೇವಿಯ ಶಕ್ತಿ ವಿಸ್ತಾರವನ್ನು ಆಧರಿಸಿ ಈ ನಾಟಕ ಸೃಷ್ಟಿಯಾಗಿದೆ. ಈ ನಾಟಕ 1964ರಲ್ಲಿ ರಚನೆಯಾಗಿ ಹಸ್ತಪ್ರತಿಯಲ್ಲಿ ಉಳಿದಿದ್ದ ಕಂದಗಲ್ಲರ ಕೊನೆಯ ನಾಟಕ. 46 ವರ್ಷಗಳ ನಂತರ ಶ್ರೀದೇವಿ ಕೃಪೆಯಿಂದ ಪ್ರಕಟವಾಗಿ 21ನೆಯ ಶತಮಾನದ ವಿಶ್ವಕ್ಕೆ ಮಾನವೀಯ ಮೌಲ್ಯಗಳನ್ನು ಪುನರುಜ್ಜೀವನಗೊಳಿಸುವ ಕಾಯಕದಲ್ಲಿ ಆ ಶಕ್ತಿಯದ್ದೇ ಪ್ರೇರಣೆ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಓದಿನ ಬೆಳಕಿನಲ್ಲಿ ಕೃತಿಯ 2ನೇ ಲೇಖನ ಮಾಲೆ ಆಲೂರು ವೆಂಕಟರಾಯರ ನನ್ನ ಜೀವನ ಸ್ಮೃತಿಗಳು. ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಆಲೂರು ವೆಂಕಟರಾಯರ ಆತ್ಮಚರಿತ್ರೆಯಾದ ನನ್ನ ಜೀವನ ಸ್ಮೃತಿಗಳು ಗ್ರಂಥವನ್ನು ಓದಿ ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ಈ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ಆಲೂರು ವೆಂಕಟರಾಯರ ಜನನ, ಬಾಲ್ಯ, ಶಿಕ್ಷಣ, ಅವರ ಸಾಹಿತ್ಯ, ಕನ್ನಡಪರ ಕಾರ್ಯಗಳನ್ನು ಈ ಲೇಖನದಲ್ಲಿ ಹೇಳಿದ್ದಾರೆ. ಆಲೂರು ವೆಂಕಟರಾಯರು ತಮ್ಮ ವಕೀಲಿ ವೃತ್ತಿಯೊಂದಿಗೆ ಸಾರ್ವಜನಿಕ ಜೀವನದ ಕಡೆಗೂ ಹೆಚ್ಚು ಗಮನ ಕೊಟ್ಟಿದ್ದರು. ಅವರು ಸ್ಥಾಪಿಸಿದ ವಿದ್ಯಾವರ್ಧಕ ಸಂಘ ಮತ್ತು ಅದರ ಕಾರ್ಯಗಳು ಮತ್ತು ಪತ್ರಿಕಾ ಸಂಪಾದಕರಾಗಿ ಮಾಡಿದ ಕಾರ್ಯಗಳನ್ನು ಇಲ್ಲಿ ಲೇಖಕರು ಉಲ್ಲೇಖಿಸಿದ್ದಾರೆ. ಕನ್ನಡದ ಕುಲೋಪುರಹಿತ ಮಹಾ ತಪಸ್ವಿ ಆಲೂರು ವೆಂಕಟರಾಯರ ಆತ್ಮಚರಿತ್ರೆಯನ್ನು ಓದಿದ ಪ್ರೊಫೆಸರ್ ಕುಷ್ಟಗಿ ಅವರು ತಾವು ಕಂಡಂತೆ ಅವರ ವ್ಯಕ್ತಿತ್ವವನ್ನು ಈ ಲೇಖನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೃತಿಯಲ್ಲಿನ 3ನೆಯ ಲೇಖನ ಮಾಲೆ ಬೇಂದ್ರೆ ಬದುಕು ಮತ್ತು ಕಾವ್ಯ. ಈ ಲೇಖನದಲ್ಲಿ ಬೇಂದ್ರೆಯವರ ಜನನ, ಅವರ ಮನೆಯಲ್ಲಿನ ವಾತಾವರಣ, ಬಾಲ್ಯ ಜೀವನ, ಶಾಲಾ ಜೀವನ, ಆಟಪಾಠಗಳು, ಶೈಕ್ಷಣಿಕ ಬದುಕು ಮತ್ತು ವೃತ್ತಿ ಬದುಕಿನ ಬಗ್ಗೆ ಹೇಳುತ್ತಲೇ ಬೇಂದ್ರೆಯವರ ಕಾವ್ಯ ಜೀವನವನ್ನು ಅನಾವರಣಗೊಳಿಸಿದ್ದಾರೆ. ಈ ಲೇಖನ ಓದುವ ಮೂಲಕ ಸಹೃದಯರು ಬೇಂದ್ರೆಯವರ ವ್ಯಕ್ತಿತ್ವ ಮತ್ತು ಅವರ ಸಾಹಿತ್ಯದ ಕಿರುಪರಿಚಯವನ್ನು ಪಡೆಯಬಹುದಾಗಿದೆ. ಕಾವ್ಯ ಮಾಗಬೇಕಾದರೆ ಜೀವ ಬೇಯಬೇಕು, ಪ್ರೀತಿ ಕಾವಾಗಬೇಕು. ಇದೇ ಬದುಕು, ಇದೇ ಬೇಂದ್ರೆ ಕಾವ್ಯದ ಹಕೀಕತ್ತು. ಬೇಂದ್ರೆಯವರ ಜೀವನವೇ ಒಂದು ಕಾವ್ಯವಾಗಿತ್ತು. ಅವರು ಎಂತಹ ದೊಡ್ಡವರನ್ನೂ ಸಹ ಸಣ್ಣವರಾಗಿ ಕಾಣಲಿಲ್ಲ, ಎಂತಹ ಸಣ್ಣವರಲ್ಲಿಯೂ ದೊಡ್ಡವರಾಗಿ ಮೆರೆಯಲಿಲ್ಲ. ಬೆಂದ ಬೇಂದ್ರೆಯವರ ಬದುಕು ಮತ್ತು ಬರೆಹ ಜೀವನ ಬಹು ದೊಡ್ಡದು. ಅಂತಹ ಬದುಕನ್ನು ಈ ಲೇಖನದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಪ್ರೊಫೆಸರ್ ಕುಷ್ಟಗಿಯವರದು. ಕೃತಿಯಲ್ಲಿನ 4ನೆಯ ಲೇಖನ ಮಣ್ಣಿನ ವಾಸನೆಯ ಭಾರತ ಸಿಂಧು ರಶ್ಮಿ. ವಿನಾಯಕ ಕೃಷ್ಣ ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಕಾವ್ಯವನ್ನು ಓದಿ ಆಸ್ವಾದಿಸಿ ಆ ಕೃತಿಯ ಪರಿಚಯವನ್ನು ಪ್ರೊಫೆಸರ್ ಕುಷ್ಟಗಿಯವರು ಈ ಲೇಖನದಲ್ಲಿ ನೀಡಿದ್ದಾರೆ. ಕನ್ನಡಕ್ಕೆ ಭಾರತ ಸಿಂಧು ರಶ್ಮಿ ಮೇರು ಕೃತಿ. ಋಗ್ವೇದದ ಯುಗವನ್ನು ಚಿತ್ರಿಸುವ ಮಹಾಕಾವ್ಯ. ರಾಮಾಯಣ ಮಹಾಭಾರತಗಳಂತೆ ಭಾರತ ಸಿಂಧು ರಶ್ಮಿ ಮಹಾಕಾವ್ಯವು ಇಂದಿಗೂ ಎಂದೆಂದಿಗೂ ಪ್ರಸ್ತುತ. ಏಕೆಂದರೆ ಇದರೊಳಗೆ ಈ ಮಣ್ಣಿನ ವಾಸನೆ, ಮಣ್ಣಿನ ಮಾತು ತುಂಬಿದೆ ಎಂಬುದು ಲೇಖಕರ ಅಭಿಮತ. ಹೀಗಾಗಿ ಭಾರತ ಸಿಂಧು ರಶ್ಮಿ ಕಾವ್ಯ ಓದದೇ ಇರುವವರು
ಪ್ರೊಫೆಸರ್ ಕುಷ್ಟಗಿಯವರ ಈ ಲೇಖನವನ್ನು ಓದಿದರೆ ಆ ಮಹಾಕಾವ್ಯವನ್ನು ಓದಲು ಪ್ರೇರಣೆ ನೀಡುವುದು. ಮೈಸೂರು ಮಲ್ಲಿಗೆ ಖ್ಯಾತಿಯ ಪ್ರೇಮಕವಿ KS ನರಸಿಂಹಸ್ವಾಮಿಯವರ ಕಾವ್ಯ ಕುರಿತಾದ ಲೇಖನವೇ ಜನಮನ ಗೆದ್ದ ಶ್ರೀ KS ನರಸಿಂಹಸ್ವಾಮಿ ಅವರ ಕಾವ್ಯ ಎಂಬ ತಲೆಬರಹದ ಲೇಖನ. ಈ ಲೇಖನದ ಅಡಿಯಲ್ಲಿ ಪ್ರೊಫೆಸರ್ ಕುಷ್ಟಗಿ ಅವರು KS ನರಸಿಂಹಸ್ವಾಮಿಯವರ ಕೃತಿಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸಿದ್ದಾರೆ. ಪ್ರೊಫೆಸರ್ ಕುಷ್ಟಗಿಯವರ ಈ ಲೇಖನದಲ್ಲಿ KS ನರಸಿಂಹಸ್ವಾಮಿಯವರ ವೈಶಿಷ್ಟ್ಯವನ್ನು ಹೇಳುತ್ತಾ, KS ನರಸಿಂಹಸ್ವಾಮಿ ಒಬ್ಬ ರೂಪಕ ಚಕ್ರವರ್ತಿ. ಹಸಿವು, ಬಡತನದ ಕವಿಯ ಮನಸ್ಸನ್ನು ಆಳವಾಗಿ ಕೆಣಕಿದೆ, ಆದರೆ ಅವರ ಹೃದಯ ಶ್ರೀಮಂತಿಕೆಗೆ ಎಣೆಯಿಲ್ಲ ಎಂದು ಬಣ್ಣಿಸಿದ್ದಾರೆ. ಮಾಂತ್ರಿಕ ಬರವಣಿಗೆಯ ಚಂದ್ರಶೇಖರ್ ಕಂಬಾರ್ ಈ ಲೇಖನದಲ್ಲಿ ಕಂಬಾರರ ಬಗ್ಗೆ ಕಿರುಪರಿಚಯವನ್ನು ನೀಡಿದ್ದಾರೆ. ಕಂಬಾರರ ಕಾವ್ಯ, ನಾಟಕ, ಕಾದಂಬರಿ, ಸಂಶೋಧನೆ, ಅವರು ಪಡೆದ ಪ್ರಶಸ್ತಿಗಳ ಪಟ್ಟಿಯನ್ನು ಸಹೃದಯರಿಗೆ ಒದಗಿಸಿದ್ದಾರೆ. ಚಂದ್ರಶೇಖರ್ ಕಂಬಾರರ ಬರೆವಣಿಗೆಯ ವೈಖರಿಯನ್ನು ಪರಿಚಯಿಸಲು ಅವರ ಶಿವರಾತ್ರಿ ನಾಟಕದ ಸಂಭಾಷಣೆಯನ್ನು ಈ ಲೇಖನದಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಇಲ್ಲ ಅನ್ನುವವರಿಗೆ ನೋಡುವ ಕಣ್ಣು ಬೇಕು. ಆದಿಯಿಂದಲೂ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯವನ್ನು ಕವಿಗಳು ಬಳಸಿರುವುದನ್ನು ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಎಂಬ ಲೇಖನದಲ್ಲಿ ಕವಿ ಸಾಲುಗಳ ನಿದರ್ಶನಗಳ ಮೂಲಕ ವಿವರಿಸಿದ್ದಾರೆ. ಹೀಗೆ ಓದಿನ ಬೆಳಕಿನಲ್ಲಿ ಕೃತಿಯ ಲೇಖನಗಳು ಲೇಖಕರ ಓದಿನ ವ್ಯಾಪ್ತಿಯೊಳಗೆ ಒಡಮೂಡಿದ ಲೇಖನಗಳಾಗಿವೆ. ಕನ್ನಡ ಸಾಹಿತ್ಯದ ದಿಗ್ಗಜರು ಮತ್ತು ಅವರ ಸಾಹಿತ್ಯವನ್ನು ಓದಿನ ಬೆಳಕಿನಲ್ಲಿ ಕೃತಿಯಲ್ಲಿನ ಲೇಖನಗಳ ಮೂಲಕ ಪರಿಚಯ ಮಾಡಿಕೊಳ್ಳಬಹುದಾಗಿದೆ. ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರ ಗಜಲ್ ಸಂಕಲನ ಮದರಂಗಿ ಮೆಹಕ್. ಪ್ರಕಾಶಕರು CVG ಬುಕ್ಸ್, ಬೆಂಗಳೂರು. 116 ಪುಟಗಳಿರುವ ಪುಸ್ತಕದ ಬೆಲೆ 150 ರೂಪಾಯಿಗಳು. ಮದರಂಗಿ ಮೆಹಕ್ ಕೃತಿಯಲ್ಲಿ 2 ಭಾಗಗಳನ್ನು ನೋಡಬಹುದು. ಒಂದು ಭಾಗದಲ್ಲಿ ಗಜಲ್ ಬಗೆಗಿನ ಸೈದ್ಧಾಂತಿಕ ವಿವರಣೆ ನೀಡಲಾಗಿದೆ. ಇದು ಲೇಖಕರು ಬರೆದ ಪ್ರಸ್ತಾವನೆಯ ರೂಪದಲ್ಲಿ 16 ಪುಟಗಳಲ್ಲಿ ಮೂಡಿಬಂದಿದೆ. ಮತ್ತೊಂದು ಭಾಗದಲ್ಲಿ 79 ಗಜಲ್ಗಳಿವೆ. ಗಜಲ್ನ ಪ್ಯಾಲ ಮನದ ರಂಗೀಲ ಶೀರ್ಷಿಕೆಯ ಪ್ರಸ್ತಾವನೆಯು ಗಜಲ್ ರಚನೆಯ ದೋಷಗಳನ್ನು ಎತ್ತಿ ತೋರಿಸುತ್ತದೆ. ಅದರೊಂದಿಗೆ ದೋಷಗಳನ್ನು ಸರಿಪಡಿಸಿಕೊಂಡು ಗಜಲ್ ನಿಯಮಗಳನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಗಜಲ್ ರಚನೆ ಮಾಡುವುದನ್ನು ವಿವರಿಸುತ್ತದೆ. ಪ್ರತಿಯೊಂದು ಕಾವ್ಯ ಪ್ರಕಾರಕ್ಕೂ ತನ್ನದೇ ಆದ ಒಂದು ಬಂಧವಿರುತ್ತದೆ. ಹಾಗೆ ಗಜಲ್ ಕ್ಷೇತ್ರಕ್ಕೂ ಈ ಮಾತು ಅನ್ವಯವಾಗುತ್ತದೆ. ಗಜಲ್ ರಚನಾಕಾರರು ಗಜಲ್ನ ಸ್ವರೂಪ, ಲಕ್ಷಣ ಹಾಗೂ ವಿಷಯದ ವಿಸ್ತಾರವನ್ನು ಅರಿತುಕೊಂಡು ಸಮತೋಲನ ಕಾಪಾಡಿಕೊಂಡು ಗಜಲ್ ಬರೆಯಬೇಕಾಗುತ್ತದೆ. ಮುಖ್ಯವಾಗಿ ಗಜಲ್ನ ಪ್ರಮುಖ ಅಂಗಗಳು ಮತ್ಲ, ಮಕ್ತ, ರದೀಫ್ ಮತ್ತು ಕಾಫಿಯಾ. ಇವುಗಳು ಗಜಲ್ನ ಜೀವಾಳ ಇದ್ದಂತೆ. ಇವು ಗಜಲ್ಗೆ ಭದ್ರ ಬುನಾದಿಯನ್ನು ನೀಡುತ್ತವೆ. ಇವುಗಳನ್ನು ಅರಿತು ಅಳವಡಿಸಿಕೊಂಡು ಗಜಲ್ ರಚಿಸುವ ಬಗ್ಗೆ ತಳವಾರರು ಇಲ್ಲಿ ವಿವರಿಸಿದ್ದಾರೆ. ಗಜಲ್ನ ಮೊದಲ ಶೇರ್ಗೆ ಮತ್ಲ ಎಂದು ಕರೆಯುತ್ತಾರೆ. ಮತ್ಲ ಎಂದರೆ ಆರಂಭ. ಒಂದು ಗಜಲ್ ಓದುಗರ ಸಹೃದಯದಲ್ಲಿ ನೆಲೆಯೂರಬೇಕಾದರೆ ಮತ್ಲ ಕಟ್ಟುವಿಕೆಯಲ್ಲಿ ಗಜಲ್ಕಾರನು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಬೇಕು. ಹಲವರು ಬೇಮತ್ಲ ಗಜಲ್ ಬರೆಯುತ್ತಿದ್ದಾರೆ. ಆದರೆ ಈ ರೀತಿಯ ಗಜಲ್ನಲ್ಲಿ ಯಾವುದು ಮೊದಲ ಶೇರ್ ಎಂದು ಗುರುತಿಸಲು ಸಾಧ್ಯವಿಲ್ಲ. ಈ ನೆಲೆಯಲ್ಲಿ ಬೇಮತ್ಲ ಗಜಲ್ ಅನುಕರಣೀಯ ಅಲ್ಲ. ಗಜಲ್ನ ಅಸ್ಮಿತೆ ಇರುವುದೇ ಮತ್ಲಾದಲ್ಲಿ ಎಂಬುದು ಲೇಖಕರ ಅಭಿಪ್ರಾಯ. ಗಜಲ್ನ ಮುಖ್ಯ ಅಂಗಗಳಲ್ಲಿ ರದೀಫ್ ಕೂಡ ಒಂದು. ಇದು ಗಜಲ್ಗೆ ಒಂದು ಗೇಯತೆಯನ್ನು ತಂದುಕೊಡುತ್ತದೆ. ಗಜಲ್ಕಾರನು ಪ್ರತಿ ಗಜಲಿನಲ್ಲಿ ಭಿನ್ನವಾಗಿರುವ ರದೀಫ್ ಇರುವಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ರಸಭಂಗವಾಗುವ ಸಾಧ್ಯತೆಗಳು ಉಂಟು. ರದೀಫ್ ಗಜಲ್ಗೆ ಅಗತ್ಯವೇ ಹೊರತು ಅನಿವಾರ್ಯವಲ್ಲ. ರದೀಫ್ ಇಲ್ಲದೆ ಗಜಲ್ಗಳನ್ನು ರಚಿಸಲಾಗುತ್ತಿದೆ. ರದೀಫ್ ಇಲ್ಲದೆ ಗಜಲ್ ರಚನೆಗೆ ಗೈರ್ ಮುರದ್ದಫ್ ಗಜಲ್ ಅಥವಾ ಖಾಫಿಯಾ ಗಜಲ್ ಎಂದು ಕರೆಯುತ್ತಾರೆ. ರದೀಫ್ನಲ್ಲಿ ಚೋಟಿ ರದೀಫ್, ಮಜ್ಲಿ ರದೀಫ್, ಲಂಬಿ ರದೀಫ್ ಎಂಬ 3 ಪ್ರಕಾರಗಳಿದ್ದು ಇವುಗಳನ್ನು ಸರಿಯಾಗಿ ತಿಳಿದು ಪ್ರಯೋಗಿಸಬೇಕು ಎಂದು ಡಾಕ್ಟರ್ ಮಲ್ಲಿನಾಥ್ ತಳವಾರ್ ಅವರು ಸಲಹೆ ನೀಡಿದ್ದಾರೆ. ಗಜಲ್ನ ಜೀವಾಳವೇ ಕಾಫಿಯಾ. ಇದು ಪ್ರಾಸದ ನೆಪದಲ್ಲಿ ಸುಮ್ಮನೆ ಬಳಕೆ ಮಾಡಲಾರದೆ ಬಹು ಜಾಗರೂಕತೆಯಿಂದ ಬಳಸಬೇಕು. ಸಮಾನ ಅಕ್ಷರ, ಸಮಾನ ಮಾತ್ರೆ ಮತ್ತು ಸಮಾನ ಉಚ್ಚಾರಣೆಯಿಂದ ಕಾಫಿಯಾ ಕೂಡಿರಬೇಕು. ಮತ್ಲಾದಲ್ಲಿ ಬಳಸಿದ ಕವಾಫಿ ಮಾದರಿಯಲ್ಲಿಯೇ ಉಳಿದ ಶೇರ್ಗಳಲ್ಲಿ ಬರಬೇಕು.
ಕಾಫಿಯಾದ ಕೊನೆಯ ಅಕ್ಷರ ರವಿಶ್. ಇದಕ್ಕೆ ಅಂಟಿಕೊಂಡರೆ ಕಾಫಿಯ ದೋಷ ಉಂಟಾಗುತ್ತದೆ. ಗಜಲ್ನ ಆರಂಭ ಮತ್ಲ, ಹಾಗೆಯೇ ಗಜಲ್ನ ಅಂತ್ಯ ಮಕ್ತ, ಅಂದರೆ ಗಜಲ್ನ ಕೊನೆಯ ಶೇರ್. ಮಕ್ತ ಎಂದರೆ ಮುಕ್ತಾಯ ಎಂದರ್ಥ. ಮಕ್ತಾದಲ್ಲಿ ಗಜಲ್ಕಾರರು ತಮ್ಮ ತಕಲುಸ್ನಾಮ ಅಂದರೆ ಅಂಕಿತ ಬಳಸಬಹುದು. ಇದು ಗಜಲ್ನ ಮುಕ್ತಾಯವನ್ನು ಸೂಚಿಸುತ್ತದೆ. ತಕಲುಸ್ನಾಮ ಅನಿವಾರ್ಯವಲ್ಲ, ಆದರೆ ಇದರಿಂದ ಗಜಲ್ನ ಶೇರ್ ಮಕ್ತ ಎಂಬ ಪಟ್ಟವನ್ನು ಧರಿಸಲು ಸಾಧ್ಯ. ಇಲ್ಲವಾದರೆ ಅದು ಬೇಮಕ್ತಾ ಗಜಲ್ ಎನ್ನಿಸಿಕೊಳ್ಳುತ್ತದೆ. ತಕಲುಸ್ನಾಮ ಬಳಕೆಯಿಂದ ಗಜಲ್ ರಚನಾಕಾರರನ್ನು ಗುರುತಿಸಬಹುದು. ಇನ್ನು ಭಾಷೆಯ ದೃಷ್ಟಿಯಿಂದ ಕನ್ನಡ ಗಜಲ್ಗಳಲ್ಲಿ ಅನ್ಯ ಭಾಷೆಯ ಪದಗಳ ಬಳಕೆಯ ಬಗ್ಗೆ, ವಿಶೇಷವಾಗಿ ಉರ್ದು ಪದಗಳ ಬಳಕೆಯ ಬಗ್ಗೆ ಡಾಕ್ಟರ್ ತಳವಾರರು ಚರ್ಚಿಸಿದ್ದಾರೆ. ಗಜಲ್ನ ಒಂದು ಪ್ರಕಾರ ತರಹಿ ಗಜಲ್. ಇದರ ರಚನೆ, ಆರಂಭವಾದ ಬಗೆ ಮತ್ತು ರಚನಾ ವಿಧಾನವನ್ನು ಮನಮುಟ್ಟುವಂತೆ ವಿವರಿಸಿದ್ದಾರೆ. ಗಜಲ್ ಕಾವ್ಯದ ಲಯ ಬೇರೆ ಕಾವ್ಯಗಳಿಗಿಂತ ಭಿನ್ನ. ಗಜಲ್ನ ಸಾಲುಗಳು ಛಂದೋಬದ್ಧತೆಯಿಂದ ಕೂಡಿರಬೇಕು. ಪ್ರತಿ ಶೇರ್ನ ಸಾಲುಗಳು ಸಮಾನವಾಗಿರಬೇಕು. ಇದನ್ನು ಅರಿತುಕೊಂಡು ಗಜಲ್ ರಚನೆ ಮಾಡಬೇಕು. ಇದರಿಂದ ಗಜಲ್ಗೆ ಮಾಧುರ್ಯದ ಲೇಪನ ದೊರೆಯುತ್ತದೆ ಎಂದು ಗಜಲ್ನ ಸ್ವರೂಪವನ್ನು ಈ ಪ್ರಸ್ತಾವನೆಯಲ್ಲಿ ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ಮದರಂಗಿ ಮಹೇಕ್ ಕೃತಿಯ ಮತ್ತೊಂದು ಭಾಗದಲ್ಲಿ 79 ಗಜಲ್ಗಳಿವೆ. ಇದರಲ್ಲಿ ಪ್ರೀತಿ, ಪ್ರೇಮ, ವಿರಹ, ಮಾನವೀಯ ಮೌಲ್ಯಗಳು, ವ್ಯಕ್ತಿಮುಖಿ ಮತ್ತು ಸಮಾಜಮುಖಿಯಾದ ಗಜಲ್ಗಳಿವೆ. ಭಾವಪ್ರಧಾನವಾದ, ವಿಷಯ ಪ್ರಧಾನವಾದ ಗಜಲ್ಗಳಿವೆ. ನೀನು ಜೊತೆಯಲ್ಲಿ ಇದ್ದರೆ ಜಗತ್ತನ್ನೇ ಮರೆಯುವೆ. ನಿನ್ನ ಸ್ಮರಣೆಯು ಹಗಲಿರುಳು ನನ್ನನ್ನು ಕಾಡುತ್ತಿದೆ. ಜೀವ ಬಿಡುವೆನು ನಿನ್ನ ಪ್ರೀತಿಯನ್ನು ಬಿಡಲಾರೆ. ಸಾವು ಬದುಕಿನ ಆಟದಲ್ಲಿ ಮನಸ್ಸು ನರಳುತ್ತಿದೆ. ವಿರಹದಲ್ಲಿರುವ ಪ್ರೇಮಿಯೊಬ್ಬನ ಆಲಾಪವು ಈ ಗಜಲ್ನಲ್ಲಿ ಚಿತ್ರಿತವಾಗಿದೆ. ಸಮಾಜದಲ್ಲಿ ಅಂಕು ಡೊಂಕುಗಳು ಇದ್ದದ್ದೇ. ಕವಿಯಾದವನಿಗೆ ಅದು ಸಹ್ಯವಲ್ಲ. ಆ ಅಸಮಾಧಾನವನ್ನು ತನ್ನ ಕಾವ್ಯದ ಮೂಲಕ ಕವಿ ಹೊರಹಾಕುತ್ತಾನೆ. ನನಗೆ ಸಮಾಜದ ಬುದ್ಧಿವಂತರ ಮೇಲೆ ಅಸಮಾಧಾನವಿದೆ, ಉಸಿರಾಡುತ್ತಿರುವ ಆಮ್ಲಜನಕದ ಮೇಲೂ ಅಸಮಾಧಾನವಿದೆ ಎಂದು ಗಜಲ್ಗೋಯಿ ತಳವಾರರು ಸಮಾಜದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೆಡೆ ಬಡವರು ಬಡವರಾಗಿಯೇ ಇದ್ದಾರೆ. ಶ್ರೀಮಂತರ ಸಂಪತ್ತು ಹೆಚ್ಚುತ್ತಿದೆ. ಇಂದಿನ ವರ್ಗ ವ್ಯವಸ್ಥೆಯಲ್ಲಿ ಜನರ ಸ್ಥಿತಿ ಹೇಗಾಗಿದೆ ಎಂಬುದನ್ನು ಈ ಗಜಲ್ನ ಶೇರ್ಗಳು ಪ್ರತಿಬಿಂಬಿಸುತ್ತವೆ. ಕಾಯಕವೇ ಕೈಲಾಸ ಸಾರುವ ಕಾರ್ಮಿಕರಿದ್ದಾರೆ. ಭೋಗವನ್ನು ಪೂಜಿಸುವ ಮೈಗಳ್ಳರು ನಗುವರು. ಗದ್ದುಗೆಯ ಮೇಲೆ ತಕ್ಕಡಿ ಹಿಡಿದು ಕುಳಿತಿರುವರು. ಅಸಹಾಯಕರನ್ನು ಕಂಡು ಉಳ್ಳವರು ನಗುವರು. ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸದ ಕವಿ ಕವಿಯಾಗಲಾರ. ಅಂತೆಯೇ ಸಮಾಜದಲ್ಲಿ ನಡೆಯುವ ಕ್ರೌರ್ಯಗಳನ್ನು ಕಂಡು ನಲುಗಿದ ಕವಿ ಮನದಿಂದ ಉದಯಿಸಿದ ಡಾಕ್ಟರ್ ಮಲ್ಲಿನಾಥ್ ತಳವಾರರ ಗಜಲಿನ ಸಾಲುಗಳಿವು. ಎಳೆಯ ಚಿಣ್ಣರ ಅಂಗಗಳು ಬಿಕರಿ ಆಗುತ್ತಿವೆ ಹಸಿವಿನ ಬಾಜರಿನಲ್ಲಿ. ಮಾಯಾವಿ ಕಾಲವು ಕುಣಿಯುತ್ತಿದೆ ಹರಕು ಬಟ್ಟಲಿನ ಚಿಲ್ಲರೆಯಲ್ಲಿ. ಬದುಕುವ ಆಸೆಯು ಬಯಕೆಗಳ ಕಾಮನೆಯತ್ತ ಮುಖ ಮಾಡಿ ಸೋಲುತ್ತಿದೆ. ಚಿಗುರೊಡೆಯದೆ ಕನಸುಗಳು ಕಮರುತ್ತಿವೆ ಬಂಡವಾಳ ಶಾಹಿಯ ಬಲೆಯಲ್ಲಿ. ಪುರಾತನ ಕಾಲದಿಂದ ಹಿಡಿದು ಆಧುನಿಕ ತಂತ್ರಜ್ಞಾನ ಕಾಲದವರೆಗೂ ಲಿಂಗ ತಾರತಮ್ಯ ನಡೆದೇ ಬಂದಿದೆ. ಹೆಣ್ಣನ್ನು ದ್ವಿತೀಯ ದರ್ಜೆಯ ಪ್ರಜೆಯಾಗಿ ಕಾಣುವ ಮನಸ್ಥಿತಿಯ ಜನರಿಗೆ ಕೊರತೆಯಿಲ್ಲ. ಹಸಿವು ನೀಗಿಸುವ ರೊಟ್ಟಿ ಪುಟ್ಟಿಯು ಗಂಡಿನ ಪಕ್ಷವಹಿಸಿ ಅಟ್ಟಹಾಸ ಮೆರೆದಿತ್ತು ಮಲ್ಲಿ. ಸಮಾನತೆ ಸಾರುವ ಕರುಳಿನಲ್ಲಿಯೇ ಮೇಲು ಕೀಳು ಎಂಬ ಕಪ್ಪು ಚುಕ್ಕೆ ಉದಯಿಸಿದ್ದು ಮನೆಯಲ್ಲಿ. ಗಜಲ್ನ ಈ ಶೇರ್ ಲಿಂಗ ತಾರತಮ್ಯ ಆರಂಭ ಆಗಿರೋದು ಮನೆಯಿಂದಲೇ ಎಂಬುದನ್ನು ಸಾಬೀತುಪಡಿಸುತ್ತದೆ. ಹೀಗೆ ವಿವಿಧ ವಸ್ತು ವಿಷಯಗಳನ್ನು ಒಳಗೊಂಡ ಡಾಕ್ಟರ್ ಮಲ್ಲಿನಾಥ್ ತಳವಾರರ ಗಜಲ್ಗಳು ಮಲ್ಲಿ ತಕಲುಸ್ ನಾಮದಿಂದ ಸಂಪೂರ್ಣ ಮತ್ಲ ಗಜಲ್, ಗೈರ್ ಮುರದ್ದಫ್ ಗಜಲ್, ಜುಲ್ ಕಾಫಿಯಾ ಗಜಲ್, ತರಯಿ ಗಜಲ್, ಗೈರ್ ಮುಸಲ್ಸಲ್ ಗಜಲ್ ಮೊದಲಾದ ಗಜಲ್ ಪ್ರಕಾರಗಳಲ್ಲಿ ಗಜಲ್ಗಳು ತಮ್ಮ ಖುಷ್ಬು ಹರಡಿವೆ. ಕಾಲದ ಕನ್ನಡಿಯೊಳಗೆ ಮುಖವಿಟ್ಟು ಬರೆಯುವ ಗಜಲ್ಕಾರ ತಳವಾರರು ಗಜಲ್ ರಚನೆಯಲ್ಲಿ ಪಳಗಿದವರಾಗಿದ್ದಾರೆ. ವಿಷಯ ವೈವಿಧ್ಯತೆ, ಗಜಲ್ ಛಂದಸ್ಸಿನ ತನ್ಮಯತೆ, ವ್ಯಕ್ತಿಮುಖಿ, ಸಮಾಜಮುಖಿ ಮತ್ತು ಪ್ರೀತಿ ಪ್ರೇಮದ ಹಿನ್ನೆಲೆಯಲ್ಲಿ ಇವರ ಗಜಲ್ಗಳು ಮಾತನಾಡುತ್ತವೆ. ಒಂದಕ್ಕಿಂತ ಒಂದು ಗಜಲ್ ಹೊಸತನದಿಂದ ಕೂಡಿ ಹೊಸ ಭಾವ ಹೊತ್ತು ಓದುಗರ ಎದುರಿಗೆ ಬಂದು ನಿಲ್ಲುತ್ತವೆ. ಓದಿದಂತೆಲ್ಲ ಪುನಃ ಪುನಃ ಕಾಡುತ್ತವೆ ಎಂದು ಕೃತಿಯ ಮುನ್ನುಡಿಯಲ್ಲಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಹೇಳಿದ್ದಾರೆ. ಸಾಮಾಜಿಕ ಚಿಂತನೆ, ಬದುಕಿನ ಬವಣೆ ಹಾಗೂ 10 ವಿಷಯಗಳನ್ನು ಒಳಗೊಂಡ ಈ ಸಂಕಲನದ ಓದು
ನಮ್ಮನ್ನು ಇನ್ನೊಂದು ಆಯಾಮಕ್ಕೆ ಕೊಂಡೊಯ್ಯುವ ಸೇತುವೆಯಾಗಿದೆ ಎಂದು ಬೆನ್ನುಡಿಯಲ್ಲಿ ಶ್ರೀದೇವಿ ಕೆರೆಮನೆಯವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮೃದು ಮಧುರ ಅನುಭೂತಿಯನ್ನು ನೀಡುವಂತಹ ಕಾವ್ಯ ಪ್ರಕಾರ ಗಜಲ್. ಇಂತಹ ಈ ಮದರಂಗಿ ಮೆಹಕ್ನಲ್ಲಿ ಗಜಲ್ನದ್ದೇ ಖುಷ್ಬು ಹರಡಿ ಓಲಾಡಿದೆ. ಇಂತಹ ಮೆಹಕ್ ಓದುಗ ಪ್ರಭುಗಳ ಮನ ಗೆಲ್ಲುವಲ್ಲಿ ಸಂಶಯವಿಲ್ಲ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಓದಿನ ಬೆಳಕಿನಲ್ಲಿ ಹಾಗೂ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರ ಮದರಂಗಿ ಮೆಹಕ್ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಭಾಗ್ಯವತಿ ಅಮರೇಶ್ವರ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.